ಎಸ್ ಇವತ್ತು ನಾವು ಕರ್ನಾಟಕದ ನದಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಫಸ್ಟೇ ನದಿ ಎಂದರೇನು? ನದಿ ಎಂದರೆ ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರವಾಗಿ ಹರಿಯುವಂಥ ಸಿಹಿ ನೀರಿನ ದೊಡ್ಡ ಜಲಧಾರೆಯೇ ನದಿ ಅಂತ ಕರೆಯುತ್ತಾರೆ. ನದಿ ಎಂದರೆ ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರವಾಗಿ ಹರಿಯುವ ಸಿಹಿ ನೀರಿನ ದೊಡ್ಡ ಜಲಧಾರೆ ನದಿ ಅಂತ ಕರೀತಾರೆ. ಹಾಗಾದರೆ ನದಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೊಂದು ಕರೀತಾರಪ್ಪ ಅಂತಂದರೆ ಪೋಟೋಮಾಲಜಿ ಅಥವಾ ಲಿಮ್ನಾಲಜಿ ಅಂತ ಕರೀತಾರೆ. ನದಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಪೋಟೋಮಾಲಜಿ ಅಥವಾ ಲಿಮ್ನಾಲಜಿ ಅಂತ ಕರೀತಾರೆ. ಹಾಗಾದರೆ ನದಿ ಹುಟ್ಟುವ ಸ್ಥಳಕ್ಕೆ ಏನಂತ ಕರೀತಾರೆ ಅಂತಂದರೆ ನದಿ ಹುಟ್ಟುವ ಸ್ಥಳಕ್ಕೆ ಉಗಮ ಅಂತ ಕರೆದರೆ, ನದಿ ಅಂತ್ಯಗೊಳ್ಳುವ ಸ್ಥಳಕ್ಕೆ ನದಿಮುಖ ಅಂತ ಕರೀತಾರೆ. ನದಿ ಹುಟ್ಟುವ ಸ್ಥಳಕ್ಕೆ ಉಗಮ ಅಂತ ಕರೆದರೆ, ನದಿ ಅಂತ್ಯಗೊಳ್ಳುವ ಸ್ಥಳಕ್ಕೆ ನದಿಮುಖ ಅಂತ ಕರೀತಾರೆ. 2-3 ನದಿಗಳು ಬಂದು ಸೇರೋದಕ್ಕೆ ಏನಂತ ಕರೀತಾರೆ ಅಂದರೆ ನದಿ ಸಂಗಮ ಅಂತ ಕರೀತಾರೆ. ಅಂದರೆ 2 ಅಥವಾ 3 ನದಿಗಳು ಬಂದು ಸೇರೋದಕ್ಕೆ ನದಿ ಸಂಗಮ ಅಂತ ಕರೀತಾರೆ. ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಕೂಡಲ ಸಂಗಮದಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಯನ್ನು ಬಂದು ಸೇರ್ತಾರೆ, ಅದಕ್ಕೆ ಕೂಡಲ ಸಂಗಮ ಅಂತ ಕರೀತಾರಲ್ಲ, ಅದಕ್ಕೆ 2 ಅಥವಾ 3 ನದಿಗಳು ಬಂದು ಸೇರೋದಕ್ಕೆ ನದಿ ಸಂಗಮ ಅಂತ ಕರೀತಾರೆ. ಹೌದಾ? ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ನದಿಗಳನ್ನು ನಾವು 2 ಭಾಗಗಳನ್ನಾಗಿ ವಿಂಗಡಿಸುತ್ತವೆ. ಒಂದು ಪೂರ್ವಕ್ಕೆ ಹರಿಯುವ ನದಿಗಳು, ಇನ್ನೊಂದು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತೇಳಿ. ಒಂದು ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತೇಳಿ ನಮ್ಮ ಕರ್ನಾಟಕದಲ್ಲಿ 2 ಭಾಗಗಳನ್ನಾಗಿ ವಿಭಾಗ ಮಾಡ್ತವೆ. ಹಾಗಾದರೆ ಪೂರ್ವಕ್ಕೆ ಹರಿಯುವ ನದಿಗಳೆಂದರೇನು? ಯಾವುಗಳಿಗೆ ನಾವು ಪೂರ್ವಕ್ಕೆ ಹರಿಯುವ ನದಿಗಳು ಅಂತ ಕರಿತೇವಪ್ಪ ಅಂದರೆ, ಪೂರ್ವಕ್ಕೆ ಹರಿಯುವ ನದಿಗಳೆಂದರೆ ಈ ನದಿಗಳು ಸಹ್ಯಾದ್ರಿ ಬೆಟ್ಟಗಳಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಪೂರ್ವಕ್ಕೆ ಹರಿಯುವ ನದಿಗಳು ಸಹ್ಯಾದ್ರಿ ಬೆಟ್ಟದಲ್ಲಿ ಹುಟ್ಟುತ್ತವೆ, ಪೂರ್ವಾಭಿಮುಖವಾಗಿ ಹರಿತವೆ, ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಹಾಗಾದರೆ ಯಾವ್ಯಾವ ನದಿಗಳು ಸಹ್ಯಾದ್ರಿ ಬೆಟ್ಟದಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿ ಸೇರುವಂಥವು ಅಂದರೆ ಕಾವೇರಿ ನದಿ, ಕೃಷ್ಣಾ ನದಿ, ಘಟಪ್ರಭಾ ನದಿ, ತುಂಗಭದ್ರಾ ನದಿ. ಯಾವ್ಯಾವು? ಕಾವೇರಿ ನದಿ, ಕೃಷ್ಣಾ ನದಿ, ಘಟಪ್ರಭಾ ನದಿ ಮತ್ತು ತುಂಗಭದ್ರಾ ನದಿ ಅನ್ನೋದು ಏನಪ್ಪ ಅಂದರೆ ಇವು ಸಹ್ಯಾದ್ರಿ ಬೆಟ್ಟದಲ್ಲಿ ಹುಟ್ಟುತ್ತವೆ, ಪೂರ್ವಾಭಿಮುಖವಾಗಿ ಹರಿತವೆ, ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಹಾಗಾದರೆ ಪಶ್ಚಿಮಕ್ಕೆ ಹರಿಯುವ ನದಿಗಳೆಂದರೇನು? ಪಶ್ಚಿಮಕ್ಕೆ ಹರಿಯುವ ನದಿಗಳು ಕೂಡ ಇವು ಕೂಡ ಸಹ್ಯಾದ್ರಿ ಬೆಟ್ಟದಲ್ಲಿ ಹುಟ್ಟುತ್ತವೆ, ಪಶ್ಚಿಮಾಭಿಮುಖವಾಗಿ ಹರಿಯುತ್ತವೆ, ಇವು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ನೋಡು, ಪೂರ್ವಕ್ಕೆ ಹರಿಯುವ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರಿದರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಹೌದಾ? ಹಾಗಾದರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವ್ಯಾವ ಆಗ್ತಂದರೆ ಮಹದಾಯಿ ನದಿ, ಕಾಳಿ ನದಿ, ಶರಾವತಿ ನದಿ, ನೇತ್ರಾವತಿ ನದಿ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಮಹದಾಯಿ ನದಿ, ಕಾಳಿ ನದಿ, ಶರಾವತಿ ನದಿ, ನೇತ್ರಾವತಿ ನದಿ ಅಂತೇಳಿ ಇವು ಏನಪ್ಪ ಅಂದರೆ ಪಶ್ಚಿಮಕ್ಕೆ ಹರಿಯುವ ನದಿಗಳಂತ ನೋಡ್ತಾವೆ. ಹಾಗಾದರೆ ಇವತ್ತು ನಾವು ಒಂದು ಭಾಗ ಅಂದರೆ ಪೂರ್ವಕ್ಕೆ ಹರಿಯುವ ನದಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಕರ್ನಾಟಕ ನದಿಗಳ ಒಂದು ಭಾಗ ಒಂದರಲ್ಲಿ ನಾವು ಪೂರ್ವಕ್ಕೆ ಹರಿಯುವ ನದಿಗಳು ಯಾವ್ಯಾವ ನದಿಗಳು ಎಲ್ಲಿ ಹುಟ್ಟುತ್ತವೆ, ಯಾವ್ಯಾವ ನದಿಗಳು ಏನೇನು ಸೃಷ್ಟಿ ಮಾಡ್ತವೆ, ಅವು ಜಲಪಾತಗಳು ಯಾವ್ಯಾವು ಅಂತ ಕೂಡ ಇವತ್ತು ನೋಡೋಣ. ಈ ಪೂರ್ವಕ್ಕೆ ಹರಿಯುವ ನದಿಗಳಲ್ಲಿ ನಾವು ಫಸ್ಟು ಕಾವೇರಿ ನದಿಯನ್ನು ಅಧ್ಯಯನ ಮಾಡೋಣ. ಈ ಕಾವೇರಿ ನದಿಯು ಈ ಕಾವೇರಿ ನದಿ ನೋಡಿದಾಗ ನಮಗೊಂದು ಹಾಡು ನೆನಪರ್ತದೆ, ಕನ್ನಡ ನನ್ನ ಜೀವನದಿ ಇಡೀ ಕಾವೇರಿ ಅಂತ ಏನು ಕರಿತೇವಲ್ಲ, ಹಂಗೆ ಈ ಕಾವೇರಿ ನದಿಯು ಕನ್ನಡ ನಾಡಿನ ಜೀವನದಿಯಾಗಿದೆ, ಕನ್ನಡದ ಗಂಗೆ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ ಹೌದಾ? ಈ ಕಾವೇರಿ ನದಿಯು ಕನ್ನಡ ನಾಡಿನ ಜೀವನದಿಯೂ ಹೌದು, ಕನ್ನಡದ ಗಂಗೆಯೂ ಹೌದು, ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ ಅಂತ ಕೂಡ ಕರಿತೇವೆ. ಈ ಕಾವೇರಿ ನದಿಯು ಎಲ್ಲಿ ಹುಟ್ಟುತ್ತೈತಪ್ಪ ಅಂದ್ರೆ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ತಮಿಳುನಾಡಿನ ಕಾವೇರಿ ಪಟ್ಟಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೈತಿ. ಈ ಒಂದು ಕಾವೇರಿ ನದಿ ಎಲ್ಲಿ ಹುಟ್ಟುತ್ತೈತಪ್ಪ ಅಂದ್ರೆ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟಿ ಪೂರ್ವ ಅಭಿಮುಖವಾಗಿ ಹರಿದು ತಮಿಳುನಾಡಿನ ಕಾವೇರಿ ಪಟ್ಟಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೈತಿ. ಹಾಗಾದರೆ ಈ ಕಾವೇರಿ ನದಿ ಒಟ್ಟು ಉದ್ದ ಅಂದರೆ 805 ಕಿಲೋಮೀಟರ್ ಉದ್ದ. ನಮ್ಮ ಕರ್ನಾಟಕದಲ್ಲಿ 383 ಕಿಲೋಮೀಟರ್ ಉದ್ದ ಹರಿತೈತಿ. ಈ ಕಾವೇರಿ ನದಿ ಒಟ್ಟು ಉದ್ದ 805 ಕಿಲೋಮೀಟರ್ ಆದರೆ ನಮ್ಮ ಕರ್ನಾಟಕದಲ್ಲಿ ಇದರ ಉದ್ದ 383 ಕಿಲೋಮೀಟರ್ ಅಂತ ನೋಡ್ತೀವಿ. ಈ ಕಾವೇರಿ ನದಿಯು ತಾನು ಹರಿಯುವಾಗ 3 ಸುಂದರವಾದಂಥ ದ್ವೀಪಗಳನ್ನು ಸೃಷ್ಟಿ ಮಾಡ್ತೈತಿ. ಆ 3 ಸುಂದರವಾದ ದ್ವೀಪಗಳು ಯಾವಪ್ಪ ಅಂತಂದರೆ ಶ್ರೀರಂಗಪಟ್ಟಣ, ಶಿವನ ಸಮುದ್ರ, ಶ್ರೀರಂಗಂ ಅಂತೇಳಿ 3 ದ್ವೀಪಗಳು. ಒಂದನೇದು ಶ್ರೀರಂಗಂ ಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಂ ಅಂತೇಳಿ 3 ದ್ವೀಪಗಳನ್ನು ಸೃಷ್ಟಿ ಮಾಡ್ತೈತಿ. ಈ 3 ದ್ವೀಪಗಳಿಗೆ ನಾವು ಏನಂತ ಕರಿತೇವಪ್ಪ ಅಂದರೆ ಅನುಕ್ರಮವಾಗಿ ಶ್ರೀರಂಗಪಟ್ಟಣವನ್ನು ಆದಿರಂಗ ಅಂತ ಕರೆದರೆ, ಶಿವನ ಸಮುದ್ರವನ್ನು ಮಧ್ಯರಂಗ ಅಂತ ಕರಿತೇವೆ. ಹಾಗಾಗಿ ಇನ್ನು ಶ್ರೀರಂಗಮನ್ನು ಅಂತ್ಯರಂಗ ಅಂತ ಕರಿತೇವೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತೇಳಿ. ಆದಿರಂಗವನ್ನು ನಾವು ಶ್ರೀರಂಗಪಟ್ಟಣವನ್ನು ಕರೆದರೆ, ಇನ್ನು ಮಧ್ಯರಂಗವನ್ನು ಶಿವನ ಸಮುದ್ರ ಕರಿತೇವೆ, ಇನ್ನು ಅಂತ್ಯರಂಗವನ್ನು ಶ್ರೀರಂಗಮನ್ನು ಕರಿತೇವೆ. ಅಷ್ಟೇ ಅಲ್ಲದೆ ಈ ಕಾವೇರಿ ನದಿಯು ತಾನು ಹರಿಯುವಾಗ 3 ಜಲಪಾತವನ್ನು ಸೃಷ್ಟಿ ಮಾಡ್ತದೆ. ಆ 3 ಜಲಪಾತಗಳು ಯಾವಪ್ಪ ಅಂದರೆ ಶಿವನ ಸಮುದ್ರ, ಚುಂಚನಕಟ್ಟಿ ಜಲಪಾತ, ಹೊಗೇನಕಲ್ ಜಲಪಾತ. ಒಂದನೇದು ಶಿವನ ಸಮುದ್ರ ಜಲಪಾತ, ಚುಂಚನಕಟ್ಟಿ ಜಲಪಾತ, ಇನ್ನು
ಹೊಗೆನಕಲ್ ಜಲಪಾತ ಅಂತೇಳಿ ಸೃಷ್ಟಿ ಮಾಡ್ತದೆ. ಇನ್ನು ಈ ಶಿವನ ಸಮುದ್ರ ಇದರ ವಿಶೇಷ ಏನಪ್ಪ ಅಂದರೆ ಈ ಶಿವನ ಸಮುದ್ರಕ್ಕೆ ಮುಖ್ಯವಾಗಿ 2 ಜಲಪಾತಗಳು ಕೂಡ ಅದಾವೆ. ಅದು ಗಗನಚುಕ್ಕಿ ಮತ್ತು ಬರಚುಕ್ಕಿ ಅಂತೇಳಿ. ಗಗನಚುಕ್ಕಿ ಮಂಡ್ಯದಲ್ಲಿ ಕಂಡು ಬಂದರೆ ಬರಚುಕ್ಕಿ ರಾಮನಗರದಲ್ಲಿ ಕಂಡು ಬರ್ತೈತಿ. ಈ ಶಿವನ ಸಮುದ್ರ ಒಂದು 100 ಮೀಟರ್ ಎತ್ತರದಿಂದ ಧುಮುಕಿದರೆ ಈ ಚುಂಚನಕಟ್ಟಿ ಎಂಬ ಜಲಪಾತ ಮೈಸೂರಲ್ಲಿ ಕಂಡು ಬರ್ತದೆ. ಇದು 20 ಮೀಟರ್ದಿಂದ ಧುಮುಕ್ತೈತಿ. ಇನ್ನು ಹೊಗೆನಕಲ್ ಜಲಪಾತ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬಂದರೆ ಇದು 25 ಮೀಟರ್ ಅಂತ ಎತ್ತರದಿಂದ ಧುಮುಕ್ತೈತಿ ಅಂತ ನೋಡ್ತೀವಿ. ಈ ಒಂದು ಶಿವನ ಸಮುದ್ರದ ಒಂದು ವಿಶೇಷತೆ ನೋಡೋದಾದರೆ ಈ ಶಿವನ ಸಮುದ್ರ ಜಲಪಾತಕ್ಕೆ 1902ರಲ್ಲಿ ಅಂದರೆ 1902ರಲ್ಲಿ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಮಾಡಲಾಯಿತು. ಆದರೆ ಇದಕ್ಕೆ ಏನು ಹೆಸರು ಕೊಟ್ಟರಪ್ಪ ಅಂದರೆ ಶೇಷಾದ್ರಿ ಅಯ್ಯರ್ ಅಂತ ಹೇಳಿಸ್ಕೊಟ್ರಾಯ್ತು. ಈ ಶೇಷಾದ್ರಿ ಅಯ್ಯರ್ ಯಾರಪ್ಪ ಅಂದರೆ ಮೈಸೂರು ಅರಸರಲ್ಲಿ ದಿವಾಣರಾಗಿದ್ದರು ಈ ಶೇಷಾದ್ರಿ ಅಯ್ಯರ್ ಅವರು. ಇವರ ಕಾಲದಲ್ಲಿ 1902ರಲ್ಲಿ ಇದು ಶಿವನ ಸಮುದ್ರ ಅಂದರೆ ಕಾವೇರಿ ನದಿಯಲ್ಲಿ ಬರುವಂಥ ಶಿವನ ಸಮುದ್ರಕ್ಕೆ ಒಂದು ಜಲವಿದ್ಯುತ್ತನ್ನು ಮಾಡಲಾಯಿತು. ಈ ಜಲವಿದ್ಯುತ್ತನ್ನು ಮೊಟ್ಟಮೊದಲ ಯಾವುದು ಪಡಿತಪ್ಪ ಅಂದ್ರೆ ಕೋಲಾರದ ಚಿನ್ನದ ಗಣಿ ಪಡಿತೈತಿ. ಆಮೇಲೆ 1905ರಲ್ಲಿ ಬೆಂಗಳೂರು ನಗರ ಪಡಿತೈತಿ. ಏಷ್ಯಾದ ಮೊದಲ ನಗರ ಅಂತ ಕೂಡ ಹೆಗ್ಗಳಿಕೆ ಆಗ್ತಾಯಿದೆ. ಜಲವಿದ್ಯುತ್ ಪಡೆದಂಥ ಏಷ್ಯಾದ ಮೊದಲ ನಗರವೇ ಬೆಂಗಳೂರು. ಆದರೆ ನಂತರ 1906ರಲ್ಲಿ ಮೈಸೂರು ನಗರ ಕೂಡ ಪಡಿತೈತಿ ಅಂತ ನೋಡ್ತೀವಿ. ಈ ಒಂದು ಕಾವೇರಿ ನದಿಗೆ 2 ಪ್ರಸಿದ್ಧವಾದಂಥ ಆಣೆಕಟ್ಟನ್ನು ಕಟ್ಟಲಾಗ್ಯದ. ಒಂದು KRS ಆಣೆಕಟ್ಟು ಅಥವಾ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ತಾರೆ ಅಂತಾರೆ. ಇನ್ನೊಂದು ಮೆಟ್ಟೂರು ಅಥವಾ ಗ್ರ್ಯಾಂಡ್ ಸ್ಟ್ಯಾನ್ಲಿ ಜಲಾಶಯ ಅಂತ ಕರೀತಾರೆ. ಈ KRS ಅಥವಾ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಮಂಡ್ಯದಲ್ಲಿ 1931ರಲ್ಲಿ ಕಟ್ಟಿದರೆ ಮೆಟ್ಟೂರು ಗ್ರ್ಯಾಂಡ್ ಸ್ಟ್ಯಾನ್ಲಿ ಜಲಾಶಯವನ್ನು ತಮಿಳುನಾಡು ರಾಜ್ಯದಲ್ಲಿ ಕಟ್ತಾರೆ. ಹೌದಾ? ಈ ನದಿಗೆ ಹಲವಾರು ಉಪನದಿಗಳು ಕಂಡು ಬರ್ತಾವೆ. ಈ ನದಿ ಅಂದರೆ ಅದು ಈ ಕಾವೇರಿ ನದಿಗೆ ಹಲವಾರು ಉಪನದಿಗಳು ಕಂಡು ಬರ್ತಾವೆ. ಆ ಹಲವಾರು ಉಪನದಿಗಳಲ್ಲಿ ಯಾವ್ಯಾವಪ್ಪ ಅಂದರೆ ಅರ್ಕಾವತಿ, ಆಮೇಲೆ ಸುವರ್ಣವತಿ, ಹಾರಂಗಿ, ಹೇಮಾವತಿ, ಕಬಿನಿ, ನುಗು, ಶಿಂಷ, ಲಕ್ಷ್ಮಣ ತೀರ್ಥ, ಮಯೂರ ಮತ್ತು ಭವಾನಿ ಎಂಬುದು ಒಂದು ಉಪನದಿಗಳಾಗ್ತವೆ. ಯಾವ್ಯಾವು? ಅರ್ಕಾವತಿ, ಸುವರ್ಣವತಿ, ಹಾರಂಗಿ, ಹೇಮಾವತಿ, ಕಬಿನಿ, ನುಗು, ಶಿಂಷ, ಲಕ್ಷ್ಮಣ ತೀರ್ಥ ಮತ್ತು ಮಯೂರ ಅಂತೇಳಿ ಭವಾನಿ ಎಂಬ ಒಂದು ಕಾವೇರಿ ನದಿ ಉಪನದಿಗಳಾಗ್ತವೆ. ಲಕ್ಷ್ಮಣ ತೀರ್ಥ ಅನ್ನುವಂಥ ಈ ಒಂದು ಕಾವೇರಿ ನದಿ ಉಪನದಿಗೆ ಇದು ಈರ್ಪು ಜಲಪಾತವನ್ನು ಸೃಷ್ಟಿ ಮಾಡ್ತದೆ. ಯಾವುದು? ಈರ್ಪು ಜಲಪಾತವನ್ನು ಸೃಷ್ಟಿ ಮಾಡ್ತೈತಿ. ಈ ನದಿಗಳಲ್ಲಿ ಒಂದು ಹೇಮಾವತಿ ನದಿ ಬಗ್ಗೆ ಹೇಳಲೇಬೇಕು. ಈ ಹೇಮಾವತಿ ನದಿಯು ಏನು ವಿಶೇಷ ಹೊಂದಿದಪ್ಪ ಅಂದ್ರೆ ಇದರ ಹಾಸನ ಜಿಲ್ಲೆಯ ಗೋರೂರು ಎಂಬಲ್ಲಿ ಗೋರೂರು ಜಲಾಶಯ ನಿರ್ಮಿಸಲಾಗಿದೆ. ಕ್ವಶನ್ ಕೇಳಿದರೆ ಗೋರೂರು ಜಲಾಶಯವನ್ನು ಯಾವ ನದಿಗೆ ನಿರ್ಮಿಸಲಾಗ್ಯದಪ್ಪ ಅಂದ್ರೆ ಇದು ಹೇಮಾವತಿ ನದಿಗೆ ನಿರ್ಮಿಸಲಾಗ್ಯದ. ಇನ್ನು ಈ ನದಿಯು ಅನುಕ್ರಮವಾಗಿ 4 ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಜಲ ವಿವಾದ ಹೊಂದ್ಯದ. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಮತ್ತು ಕೇರಳ ಅಂತೇಳಿ ಇದು ಕಾವೇರಿ ನದಿ ಏನಪ್ಪ ಅಂದ್ರೆ 4 ರಾಜ್ಯಗಳಲ್ಲಿ ಒಂದು ವಿವಾದಾತ್ಮಕ ಜಲ ವಿವಾದ ಹೊಂದಿದೆ ಅಂತ ನೋಡ್ತೀವಿ. ಹೌದಾ? ಇದು ಏನಪ್ಪ ಅಂದರೆ ಕಾವೇರಿ ನದಿ ಬಗ್ಗೆ ನೋಡ್ತಾ ಇದ್ದೀವಿ. ಇನ್ನು 2ನೇ ನದಿ ಯಾವುದಪ್ಪ ಅಂದರೆ ನಮ್ಮ ಹೆಮ್ಮೆಯ ಕೃಷ್ಣಾ ನದಿ ಅಂತ ನೋಡ್ತಾವೆ. ನಮ್ಮ ಹೆಮ್ಮೆಯ ಕೃಷ್ಣಾ ನದಿ. ಈ ಕೃಷ್ಣಾ ನದಿಯು ದಕ್ಷಿಣ ಭಾರತದಲ್ಲಿ 2ನೇ ಅತಿ ಮುಖ್ಯವಾದ ನದಿ. ಈ ಕೃಷ್ಣಾ ನದಿಯು ದಕ್ಷಿಣ ಭಾರತದಲ್ಲಿ 2ನೇ ಅತಿ ಮುಖ್ಯವಾದ ನದಿಯಾಗಿದೆ. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಹುಟ್ಟಿ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿದು ಆಂಧ್ರ ಪ್ರದೇಶ ರಾಜ್ಯವನ್ನು ಪ್ರವೇಶ ಮಾಡಿ ಅಲ್ಲಿ ನಿಜಾಮಪಟ್ಟಣ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೈತಿ. ಇದು ಕೃಷ್ಣಾ ನದಿಯಲ್ಲಿ ಹುಟ್ಟುತ್ತದಪ್ಪ ಅಂದ್ರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿದು ಮುಂದೆ ಆಂಧ್ರ ಪ್ರದೇಶ ರಾಜ್ಯವನ್ನು ಪ್ರವೇಶ ಮಾಡಿ ಆ ಆಂಧ್ರ ಪ್ರದೇಶದ ನಿಜಾಮಪಟ್ಟಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೈತಿ. ಈ ಕೃಷ್ಣಾ ನದಿಯ ಒಟ್ಟು ಉದ್ದ 1004 ಕಿಲೋಮೀಟರ್. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದರ ಉದ್ದ ಎಷ್ಟಪ್ಪ ಅಂದರೆ 483 ಕಿಲೋಮೀಟರ್. ಕ್ವಶನ್ ಕೇಳಿದರೆ ಈ ಕೃಷ್ಣಾ ನದಿಯು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಿಲೋಮೀಟರ್ ಹರಿತದಪ್ಪ ಅಂದರೆ ಉದ್ದ 483 ಕಿಲೋಮೀಟರ್ ಉದ್ದ. ಈ ನದಿಗೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬೃಹತ್ತಾದ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹಾಗಾದರೆ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟು ಕಟ್ಟಿದರೆ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ನಿರ್ಮಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟು ಕಟ್ಟಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಟ್ಟಲಾಗಿದೆ. ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನು ವಿಶೇಷತೆ ಅಂದರೆ ಕರ್ನಾಟಕದ ಅತಿ ದೊಡ್ಡ ನೀರಾವರಿ ಯೋಜನೆ ಆಗಿದೆ. ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯು ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ನೀರಾವರಿ ಯೋಜನೆ ಆಗಿದೆ. ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 3 ಪ್ರಧಾನ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಒಂದು ಆಲ್ಮಟ್ಟಿ ಡ್ಯಾಮ, ಇನ್ನೊಂದು ನಾರಾಯಣಪುರ ಡ್ಯಾಮ, ಇನ್ನೊಂದು ಹಿಪ್ಪರಗಿ ಡ್ಯಾಮ ಮತ್ತು ಇನ್ನೊಂದು ಸಣ್ಣದಾದಂಥ ಚಿಕ್ಕಪಡಸಲಗಿ ಡ್ಯಾಮ್ ಅಂತ ಕರೀತೇವೆ. ನಾವು ಇನ್ನು ಆಲ್ಮಟ್ಟಿ ಡ್ಯಾಮ್ ನೋಡೋದಾದರೆ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮೇ 22, 1964ರಂದು ಅಡಿಗಲ್ ಹಾಕ್ತಾರೆ. ಈ ಆಲ್ಮಟ್ಟಿ ಡ್ಯಾಮನ್ನು ಯಾರು ಅಡಿಗಲ್ ಹಾಕ್ತಾರೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೇ 22, 1964ರಂದು ಅಡಿಗಲ್ ಹಾಕ್ತಾರೆ. ಮುಂದೆ APJ ಅಬ್ದುಲ್ ಕಲಾಂ ಅವರು
2005ರಲ್ಲಿ ಇದಕ್ಕೆ ಉದ್ಘಾಟನೆ ಮಾಡ್ತಾರೆ ಅಂತ ನೋಡ್ತೀವಿ. ಆದರೆ ಇದರ ಒಟ್ಟು ಎಷ್ಟು ವೆಚ್ಚದಲ್ಲಿ ಇದು ಆಲ್ಮಟ್ಟಿ ಡ್ಯಾಮ್ ನಿರ್ಮಾಣ ಆಯ್ತಪ್ಪ ಅಂದ್ರೆ 520 ಕೋಟಿ ರೂಪಾಯಿದಲ್ಲಿ ಇದು ವೆಚ್ಚದಲ್ಲಿ ಇದು ನಿರ್ಮಾಣ ಆಗ್ತದೆ ಅಂತ ನೋಡ್ತೀವಿ. ಇನ್ನು ಎರಡನೇದು ನಾರಾಯಣಪುರ ಡ್ಯಾಮ್ ಅಥವಾ ಬಸವಸಾಗರ ಡ್ಯಾಮ್ ನೋಡೋದಾದರೆ ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಾರಾಯಣಪುರ ಎಂಬಲ್ಲಿ ಕಟ್ಟಲಾಗಿದೆ. ನಾರಾಯಣಪುರ ಡ್ಯಾಮ್ ಅಂತ ಏನಪ್ಪ ಅಂದರೆ ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಾರಾಯಣಪುರ ಎಂಬಲ್ಲಿ ಕಟ್ಟಲಾಗಿದೆ. ಈ ನಾರಾಯಣಪುರಕ್ಕೆ ಬಸವಸಾಗರ ಅಂತ ಕೂಡ ಕರೀತಾರೆ. ಕ್ವಶನ್ ಕೇಳಿದರೆ ಬಸವಸಾಗರ ಇದು ಕೂಡ ಬಸವಸಾಗರ ಬಂದರೆ ನಾರಾಯಣಪುರ ಅಂದರೂ ಒಂದೇ. ಹೌದಾ. ಇನ್ನು ಹಿಪ್ಪರಗಿ ಡ್ಯಾಮ ಇದು ಬಾಗಲಕೋಟೆಯಲ್ಲಿ ಕಂಡು ಬಂದರೆ ಇನ್ನೂ ಸಣ್ಣದಾದಂಥ ಚಿಕ್ಕ ಪಡಸಲಗಿ ಡ್ಯಾಮ್ ಅಂತ ಬರ್ತಾ ಇದಕ್ಕೇನಪ್ಪ ಅಂತಂದರೆ ಇದು ಈ ಚಿಕ್ಕ ಪಡಸಲಗಿ ಡ್ಯಾಮ್ ಅನ್ನೋದು ಇದು ಸಿದ್ದು ನ್ಯಾಮನಗೌಡ ಜಲಾಶಯ ಅಂತ ಕರೀತಾರೆ. ಚಿಕ್ಕ ಪಡಸಲಗಿ ಡ್ಯಾಮ್ಗೆ ಇದು ಸಿದ್ದು ನ್ಯಾಮನಗೌಡ ಜಲಾಶಯ ಅಂತ ಕೂಡ ಕರೀತಾರೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಒಂದು ಮಹಾರಾಷ್ಟ್ರದಲ್ಲಿ ಕೊಯ್ನಾ ಆದರೆ ನಮ್ಮ ಕರ್ನಾಟಕದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ನೋಡ್ತೀವಿ. ಇನ್ನು ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದು 1956ರಲ್ಲಿ 4.5 ಸಾವಿರ ಕೋಟಿ ವೆಚ್ಚದಲ್ಲಿ ಈ ನಾಗಾರ್ಜುನ ಸಾಗರ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಎಲ್ಲಿ ನಿರ್ಮಿಸ್ತಾರಪ್ಪ ಅಂದರೆ ಆಂಧ್ರ ಪ್ರದೇಶದ ನಂದಿಗೊಂಡ ಗ್ರಾಮದಲ್ಲಿ ಈ ಅಣೆಕಟ್ಟನ್ನು ಕಟ್ಟಲಾಯಿತು. ಇದನ್ನು ಜವಾಹರ್ಲಾಲ್ ನೆಹರು ಅವರು ಉದ್ಘಾಟನೆ ಮಾಡ್ತಾರೆ. ಇಷ್ಟೇ ಅಲ್ಲದೆ ಈ ಒಂದು ನಾಗಾರ್ಜುನ ಸಾಗರ ಅಣೆಕಟ್ಟಿಗೆ 2 ಪ್ರಧಾನವಾದಂಥ ಕಾಲುವೆಗಳಿದ್ದಾವೆ. ಒಂದು ಎಡದಂಡೆ ಕಾಲುವೆ, ಇನ್ನೊಂದು ಬಲದಂಡೆ ಕಾಲುವೆ ಅಂತ ನೋಡ್ತೀವಿ. ಎಡದಂಡ ಕಾಲುವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡಿದರೆ ಬಲದಂಡೆ ಕಾಲುವೆಯನ್ನು ಜವಾಹರ್ಲಾಲ್ ನೆಹರು ಅಂತ ಕರೀತಾರೆ. ಈ ಒಂದು ಕೃಷ್ಣಾ ನದಿಗೆ ಮಹಾರಾಷ್ಟ್ರದಲ್ಲಿ 3 ಉಪನದಿಗಳಿವೆ. ದೂದ್ಗಂಗಾ, ಪಂಚಗಂಗಾ, ಕೊಯ್ನಾ ಅಂತೇಳಿ. ಮಹಾರಾಷ್ಟ್ರದಲ್ಲಿ 3 ಉಪನದಿಗಳು, ದೂದ್ಗಂಗಾ, ಪಂಚಗಂಗಾ, ಕೊಯ್ನಾ. ಇನ್ನು ನಮ್ಮ ಕರ್ನಾಟಕದಲ್ಲಿ 5 ಉಪನದಿಗಳಿವೆ. ಅದು ಭೀಮಾ ನದಿ, ಡೋನಿ, ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಭದ್ರಾ ಅಂತೇಳಿ. ಹೌದಾ. ನೋಡಿ, ಮಹಾರಾಷ್ಟ್ರದಲ್ಲಿ 3, ಒಂದು ದೂದ್ಗಂಗಾ, ಪಂಚಗಂಗಾ, ಕೊಯ್ನಾ. ನಮ್ಮ ಕರ್ನಾಟಕದಲ್ಲಿ 5, ಭೀಮಾ ನದಿ, ಡೋನಿ, ಘಟಪ್ರಭಾ, ಮಲಪ್ರಭಾ ಅಂತೇಳಿ. ಇನ್ನು ತುಂಗಭದ್ರಾ ನದಿ. ತುಂಗಭದ್ರಾ ಏನಪ್ಪ ಅಂದರೆ ಇದು ಕೃಷ್ಣಾ ನದಿಯ ಉಪನದಿಯಾದ ಭೀಮಾ ನದಿಗೆ ಇನ್ನು ಬೆನ್ನೆತ್ತೂರು ಅಂದರೆ ಇನ್ನೊಂದು ಏನಪ್ಪ ಭೀಮಾ ನದಿ ಅಂತಿದೆ. ಈ ಭೀಮಾ ನದಿ ವಿಶೇಷತೆ ಏನಪ್ಪ ಅಂದ್ರೆ ಬೆನ್ನೆತ್ತೂರು ಅಣೆಕಟ್ಟನ್ನು ಕಟ್ಟಲಾಗಿದೆ. ಯಾವ ನದಿಗೆ? ಭೀಮಾ ನದಿಗೆ ಬೆನ್ನೆತ್ತೂರು ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ ಅಂತ ನೋಡ್ತೀವಿ. ಇನ್ನು ಆಂಧ್ರ ಪ್ರದೇಶದಲ್ಲಿ ಒಂದೇ ಉಪನದಿ ಇದೆ, ಅದು ಮೋಶಿ ನದಿ ಅಂತಿದೆ. ಹೌದಾ. ಇನ್ನು ಒಂದು ನದಿ ಬಗ್ಗೆ ಹೇಳಬೇಕು ನಾನು, ಧೋನಿ ನದಿ ಅಂತ ಹೇಳ್ತೀನಿ. ಧೋನಿ ನದಿಯು ಮಹಾರಾಷ್ಟ್ರದ ಎಲ್ಲಪ್ಪ ಅಂದರೆ ದತ್ತಪೀಠದಲ್ಲಿ ಹುಟ್ಟಿ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಚಾಮರಾಜಪುರದಲ್ಲಿ ಅಥವಾ ಜಮಲಾಪುರದಲ್ಲಿ ಕೃಷ್ಣಾ ನದಿಯನ್ನು ಸೇರ್ತೈತಿ. ಈ ಧೋನಿ ನದಿ ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಹುಟ್ಟಿ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಜಮಲಾಪುರದಲ್ಲಿ ಕೃಷ್ಣಾ ನದಿಯನ್ನು ಸೇರ್ತೈತಿ. ಈ ನದಿಗೆ ಛಾಯಾ ಭಗವತಿ ಜಲಪಾತ ನಿರ್ಮಿಸಲಾಗಿದೆ. ಈ ನದಿಗೆ ಛಾಯಾ ಭಗವತಿ ಜಲಪಾತವನ್ನು ಸೃಷ್ಟಿಸಲಾಯಿತು. ಕ್ವಶನ್ ಕೇಳಿದರೆ ಅದಕ್ಕೆ ಈ ಛಾಯಾ ಭಗವತಿಯ ಜಲಪಾತವನ್ನು ಯಾವ ನದಿಗೆ ಅಂದ್ರೆ ಧೋನಿ ನದಿಗೆ ನಿರ್ಮಿಸಲಾಯಿತು. ಇದು 122 ಮೀಟರ್ ಎತ್ತರದಿಂದ ಧುಮುಕ್ತೈತಿ ಅಂತ ನೋಡ್ತೀವಿ. ಈ ಒಂದು ಧೋನಿ ನದಿಯನ್ನು ಯಾರೂ ಮಾನವರು ಆಗಿರಲು ಪ್ರಾಣಿ ಪಕ್ಷಿಗಳು ಯಾರೂ ಕುಡಿಯುವುದಿಲ್ಲ. ಯಾಕಂದರೆ ಇದು ಉಪ್ಪಿನಿಂದ ಕೂಡಿದಂಥ ಒಂದು ನದಿ ಆಗ್ಯದ ಅಂತ ನೋಡ್ತೀವಿ. ಹೌದಾ. ಇನ್ನು ಘಟಪ್ರಭಾ ನದಿಯನ್ನು ನೋಡೋಣ. ಘಟಪ್ರಭಾ ನದಿ ಇದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬೂಲಿ ಎಂಬಲ್ಲಿ ಹುಟ್ಟಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯನ್ನು ಪ್ರವೇಶ ಮಾಡಿ ಕೃಷ್ಣಾ ನದಿಯನ್ನು ಸೇರುತ್ತೈತಿ. ಇದು ಘಟಪ್ರಭಾ ನದಿ ಎಲ್ಲಪ್ಪ ಅಂದರೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬೂಲಿ ಎಂಬಲ್ಲಿ ಹುಟ್ಟಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯನ್ನು ಪ್ರವೇಶ ಮಾಡಿ ಕೃಷ್ಣಾ ನದಿಯನ್ನು ಸೇರುತ್ತೈತಿ. ಈ ನದಿಯ ಒಟ್ಟು ಉದ್ದ 283 ಕಿಲೋಮೀಟರ್. ಈ ಘಟಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿ ಸುಂದರವಾದಂಥ ಗೋಕಾಕ್ ಜಲಪಾತವನ್ನು ನಿರ್ಮಿಸಲಾಯಿತು. ಇದು 53 ಮೀಟರ್ ಎತ್ತರದಿಂದ ಧುಮುಕ್ತೈತಿ. ಈ ಘಟಪ್ರಭಾ ನದಿಗೆ ಎಲ್ಲಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿ ಸುಂದರವಾದಂಥ ಒಂದು ಗೋಕಾಕ್ ಜಲಪಾತವನ್ನು ನಿರ್ಮಿಸಲಾಯಿತು. ಇದು 53 ಎತ್ತರದಿಂದ ಧುಮುಕ್ತೈತಿ. ಈ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ್ ಎಂದು ಕರೆಯುತ್ತಾರೆ. ಕರ್ನಾಟಕದ ನಯಾಗರ್ ಅಂದರೆ ಗೋಕಾಕ್ ಜಲಪಾತ. ಹಾಗಾದರೆ ಭಾರತ ನಯಾಗರ್ ಅಂದರೆ ಯಾವುದು? ಭಾರತ ನಯಾಗರ್ ಅಂದರೆ ಚಿತ್ರಕೂಟ ಜಲಪಾತ. ಈ ಚಿತ್ರಕೂಟ ಜಲಪಾತ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬಂದಿದ್ದು. ಇದು ಇಂದ್ರಾವತಿ ನದಿಗೆ ನಿರ್ಮಿಸಲಾಯಿತು. ಹೌದಾ. ಭಾರತ ನಯಾಗರ ಚಿತ್ರಕೂಟ ಜಲಪಾತಕ್ಕೆ ಭಾರತ ನಯಾಗರ ಅಂತ ಕರಿತೀವಿ. ಇದು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬಂದಿದ್ದು. ಇದು ಇಂದ್ರಾವತಿ ನದಿಗೆ ನಿರ್ಮಿಸಲಾಯಿತು ಅಂತ ನೋಡ್ತೀವಿ. ಇನ್ನು ಇದರ ವಿಶೇಷತೆ, ಈ ಘಟಪ್ರಭಾ ನದಿ ವಿಶೇಷತೆ ಏನಪ್ಪ ಅಂದರೆ 1886ರಲ್ಲಿ ಮೊದಲ ಬಾರಿಗೆ ಜಲವಿದ್ಯುತ್ತನ್ನು ಪ್ರಯೋಗಿಸಲಾಯಿತು. ಬಟ್ ಅದು ಯಶಸ್ವಿಯಾಗಲಿಲ್ಲ. ಮುಂದೆ 1902ರಲ್ಲಿ ಈ ಕಾವೇರಿ ನದಿಯಾಗಿ ನಿರ್ಮಿಸಲಾಯಿತು ಅಂತ ಗೊತ್ತಾಯಿತು. ಈ ಘಟಪ್ರಭಾ ನದಿಗೆ ಅಡ್ಡಲಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ ನಿರ್ಮಿಸಲಾಯಿತು. ಹೌದಾ. ಈ ಘಟಪ್ರಭಾ ನದಿಗೆ ಅಡ್ಡಲಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯವನ್ನು ನಿರ್ಮಿಸಲಾಯಿತು. ಇದಕ್ಕೆ ರಾಜ ಲಕ್ಕನಗೌಡ ಎಂದು ಕೂಡ ಕರೆಯುತ್ತಾರೆ. ಹೌದಾ.
ಅಷ್ಟೇ ಅಲ್ಲದೆ ಈ ನದಿಗೆ ಸೇರುವ ಎರಡು ಮುಖ್ಯವಾದ ನದಿಗಳು ಯಾವಪ್ಪ ಅಂದರೆ ಒಂದು ಮಾರ್ಕಂಡೇಯ ಇನ್ನೊಂದು ಹಿರಣ್ಯಕೇಶಿ. ಘಟಪ್ರಭಾ ನದಿಯ ಎರಡು ಮುಖ್ಯ ಉಪನದಿಗಳು ಒಂದು ಮಾರ್ಕಂಡೇಯ ಇನ್ನೊಂದು ಹಿರಣ್ಯಕೇಶಿ ಅಂತ ಕೂಡ ಕರಿತೇವೆ ಅಂತ ನೋಡ್ತೀವಿ. ಇನ್ನು ಮಲಪ್ರಭಾ ನದಿ, ನಾ ಹೇಳ್ತಾ ಇರೋದು ಪೂರ್ವಕ್ಕೆ ಹರಿಯುವ ನದಿಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಇನ್ನು ಮಲಪ್ರಭಾ ನದಿ, ಈ ಮಲಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಹುಟ್ಟಿ ಕನಕುಂಬಿಯಲ್ಲಿ ಹುಟ್ಟಿ ಬಾಗಲಕೋಟೆ ಜಿಲ್ಲೆಯನ್ನು ಪ್ರವೇಶ ಮಾಡಿ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತೈತಿ. ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಹುಟ್ಟಿ ಬಾಗಲಕೋಟೆ ಜಿಲ್ಲೆಯನ್ನು ಪ್ರವೇಶ ಮಾಡಿ ಕೂಡಲ ಸಂಗಮವನ್ನು ಸೇರ್ತೈತಿ. ಅದಕ್ಕೆ ಕೂಡಲ ಸಂಗಮ ಅಂತ ಕರೀತಾರೆ. ಹೌದಾ? ಈ ಮಲಪ್ರಭಾ ನದಿಯ ಒಟ್ಟು ಉದ್ದ 304 ಕಿಲೋಮೀಟರ್. ಈ ನದಿಯ ಉದ್ದ 304 ಕಿಲೋಮೀಟರ್. ಆದರೆ ಈ ನದಿಯ ವಿಶೇಷತೆ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿಯೇ ಅಂತ್ಯವಾಗುವಂಥ ಕೃಷ್ಣಾ ನದಿಯ ಏಕೈಕ ಉಪನದಿಯಾಗಿದೆ. ಹೌದಾ? ಈ ನದಿಯ ವಿಶೇಷತೆ ಏನಂತಂದರೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯವಾಗುವಂಥ ಕೃಷ್ಣಾ ನದಿಯ ಏಕೈಕ ಉಪನದಿ ಅಂದರೆ ಅದು ಮಲಪ್ರಭಾ ನದಿ. ಈ ನದಿಗೆ ಅಡ್ಡಲಾಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುಳವಳ್ಳಿ ಎಂಬಲ್ಲಿ ನವಿಲು ತೀರ್ಥ ಅಥವಾ ರೇಣುಕ ಜಲಾಶಯವನ್ನು ನಿರ್ಮಿಸಲಾಯಿತು. ಈ ಮಲಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುಳವಳ್ಳಿ ಎಂಬಲ್ಲಿ ನವಿಲು ತೀರ್ಥ ಅಥವಾ ರೇಣುಕ ಜಲಾಶಯವನ್ನು ಕೂಡ ನಿರ್ಮಿಸಲಾಯಿತು ಅಂತ ನೋಡ್ತೇವೆ. ಹೌದಾ? ಇನ್ನು ತುಂಗಭದ್ರಾ ನದಿ ನೋಡೋಣ. ಈ ತುಂಗಭದ್ರಾ ನದಿಯು ಪಶ್ಚಿಮ ಘಟ್ಟಗಳ ಚಿಕ್ಕಮಗಳೂರು ಜಿಲ್ಲೆಯ ವರಹಾಯಿ ಬೆಟ್ಟಗಳಲ್ಲಿ ತುಂಗಾ ಮತ್ತು ಭದ್ರಾ ಎಂಬ ಎರಡು ನದಿಗಳು ಚಿಕ್ಕಮಗಳೂರು ಜಿಲ್ಲೆಯ ಮೂಲಕ ಆಮೇಲೆ ಚಿಕ್ಕಮಗಳೂರು ಜಿಲ್ಲೆಯ ಮೂಲಕ ಸಂಚಯನಗೊಂಡು ಶಿವಮೊಗ್ಗದ ಕೂಡಲ ಎಂಬಲ್ಲಿ ಒಂದಾಗಿ ಬಳ್ಳಾರಿಯ ಮೂಲಕ ಆಂಧ್ರ ಪ್ರದೇಶವನ್ನು ಪ್ರವೇಶ ಮಾಡುತ್ತವೆ. ಈ ಪಶ್ಚಿಮ ಘಟ್ಟಗಳ ಚಿಕ್ಕಮಗಳೂರು ಜಿಲ್ಲೆಯ ವರಹೈ ಎಂಬ ಬೆಟ್ಟಗಳಲ್ಲಿ ಹುಟ್ಟಿ ತುಂಗಭದ್ರಾ ಎಂಬ ನದಿಗಳು ಚಿಕ್ಕಮಗಳೂರು ಜಿಲ್ಲೆಯ ಮೂಲಕ ಸಂಚಯನಗೊಂಡು ಶಿವಮೊಗ್ಗದ ಕೂಡಲಿ ಎಂಬಲ್ಲಿ ಒಂದಾಗಿ ಬಳ್ಳಾರಿಯ ಮೂಲಕ ಆಂಧ್ರ ಪ್ರದೇಶವನ್ನು ಪ್ರವೇಶ ಮಾಡ್ತವೆ. ಈ ತುಂಗಭದ್ರಾ ನದಿಯ ಒಟ್ಟು ಉದ್ದ 531 ಕಿಲೋಮೀಟರ್ ಅಂತ ನೋಡ್ತೀವಿ. ಕರ್ನಾಟಕದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತವೆ ಅಂತ ನೋಡ್ತೀವಿ. ಕಾವೇರಿ ನದಿಯನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂಥ ನದಿಯಾಗಿದೆ ಅಂತ ಹೇಳ್ತವೆ. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವನ್ನು ಇಬ್ಬಾಗ ಮಾಡುವಂಥ ಏಕೈಕ ನದಿ ಅಂದರೆ ಅದು ತುಂಗಭದ್ರಾ ನದಿ ಅಂತ ನೋಡ್ತೀವಿ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವನ್ನು ಇಬ್ಬಾಗ ಮಾಡುವ ನದಿ ಯಾವುದಪ್ಪ ಅಂದರೆ ಅದು ತುಂಗಭದ್ರಾ ನದಿ ಅಂತ ನೋಡ್ತೀವಿ. ಇದು ಈಶಾನ್ಯ ಅಭಿಮುಖವಾಗಿ ಹರಿಯುವಂಥ ನದಿ. ಹೌದಾ? ಇದು ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಅದು. ಮತ್ತು ಇನ್ನು ತುಂಗಭದ್ರೆಗೆ ಏಕೈಕ ಉಪನದಿ ಯಾವುದಪ್ಪ ಅಂದ್ರೆ ವೇದಾವತಿ ನದಿ. ಇದು ಈಶಾನ್ಯ ಅಭಿಮುಖವಾಗಿ ಹರಿತೈತಿ. ಮತ್ತು ಈ ಒಂದು ತುಂಗಭದ್ರಾ ನದಿಗೆ ಏಕೈಕ ಉಪನದಿ ಯಾವುದಪ್ಪ ಅಂದ್ರೆ ವೇದಾವತಿ ಅಂತ ನೋಡ್ತೇವೆ. ಈ ತುಂಗಭದ್ರಾ ನದಿ ದಂಡೆಯ ಮೇಲೆ ಒಂದು ಸುಂದರವಾದಂಥ ಒಂದು ಸಾಮ್ರಾಜ್ಯ ಉದ್ಭವ ಆಗ್ತದೆ. ಆ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ ಅಂತ ನೋಡ್ತೀವಿ. 1336ರಲ್ಲಿ ಈ ನದಿಯ ದಂಡೆ ಮೇಲೆ ವಿಜಯನಗರ ಸಾಮ್ರಾಜ್ಯ ಒಂದು ಸೃಷ್ಟಿ ಆಗ್ತದೆ ಅಂತ ನೋಡ್ತೀವಿ. ಇನ್ನು ಈ ಕೃಷ್ಣಾ ನದಿಯ ತೀರ್ಪು ಹೊರಬಿದ್ದಿದ್ದು ಯಾವ ವರ್ಷ ಅಪ್ಪ ಅಂತಂದರೆ 2010ರಲ್ಲಿ ಡಿಸೆಂಬರ್ 30ರಂದು. ಈ ವರದಿ ನೀಡಿದವರು ಯಾರಪ್ಪ ಅಂದರೆ ಬ್ರಿಜೇಶ್ ಕುಮಾರ್ ಅಂತ ಹೇಳಿ ವ್ಯಕ್ತಿ. ಈ ವರದಿ ಪ್ರಕಾರ ಏನಪ್ಪ ಅಂದರೆ 1000 TMC ನೀರನ್ನು ಆಂಧ್ರ ಪ್ರದೇಶ ಕೊಡಬೇಕು, 911 TMC ನೀರನ್ನು ಕರ್ನಾಟಕ ರಾಜ್ಯ ಕೊಡಬೇಕು, 666 TMC ನೀರನ್ನು ಮಹಾರಾಷ್ಟ್ರ ಕೊಡಬೇಕು, 40 TMC ನೀರನ್ನು ಪರಿಸರ ಸಂರಕ್ಷಣೆ ಕೊಡಬೇಕಂತೇಳಿ ತೀರ್ಪು ಕೊಳ್ಳಾಗ್ತಾ ಇದೆ ಅಂತ ನೋಡ್ತೇವೆ. ಇವತ್ತು ನಾವು ಏನಪ್ಪ ಅಂದರೆ ಪೂರ್ವಕ್ಕೆ ಹರಿಯುವ ನದಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಪೂರ್ವಕ್ಕೆ ಹರಿಯುವ ನದಿಗಳು ಯಾವಪ್ಪ ಅಂದರೆ ಕಾವೇರಿ, ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಭದ್ರೆಗಳು ನೋಡಿದೇವಲ್ಲ. ಇನ್ನು ನಾಳೆ ನಾವು ಏನಪ್ಪ ಅಂದರೆ ಪಶ್ಚಿಮಕ್ಕೆ ಹರಿಯುವ ನದಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಓಕೆನಾ? ಥ್ಯಾಂಕ್ ಯು.